ಇನ್ನು ನಮ್ಮ ಯತ್ನಾಳ್ ಸಾಹೇಬರು ಏನೇನೋ ಅಪ್ಪ ಅದೇನೇನೋ ಮಾತಾಡಿದ್ದಾರೆ. ಯತ್ನಾಳ್ ಸಾಹೇಬ್ರೆ, ಒಂದು ಸಲ ನಿಮಗೆ ಸ್ಟೇಟಲ್ಲಿ ಮಿನಿಸ್ಟರ್ ಆಗೋಕ್ಕಾಯ್ತಾ ಸರ್? ಏನೋ ವಾಜಪೇಯಿ ಅವರು ಕೃಪಾ ಕಟಾಕ್ಷ ಮೋಸ್ಟ್ಲಿ ಅವಾಗೋಗಿ ಕಾಲು ಹಿಡ್ದಿದ್ರೇನೋ ಒಂದು ಸಲ ಆದ್ರಿ. ಒಂದು AICC ಅಧ್ಯಕ್ಷರೇ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಿಮ್ಮ ಫೈಟ್ ಏನಿದ್ರೆ ನಮ್ಮ ಜೊತೆ ಮಾಡಿ, ದೊಡ್ಡವ್ರನ್ನ ಯಾಕೆ ತರ್ತೀರಾ? ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಿದ್ದೀರ ತಾನೆ, ನಿಮ್ಮ ಹತ್ರ ಫ್ಯಾಕ್ಟ್ಸ್ ಇದ್ದರೆ ಮಾತಾಡಿ ನಮ್ಮ ಜೊತೆ, ದೊಡ್ಡ ಸಾಹೇಬ್ರನ್ನ ಯಾಕೆ ತರ್ತೀರಾ ನೀವು ಇಲ್ಲಿ? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಯತ್ನಾಳ್ ಅವರೇ ನಿಮಗಿದೆಯಾ? AICC ಅಧ್ಯಕ್ಷರಲ್ಲಿ ನೀವೆಲ್ಲಿ? ಇವಾಗೇನೋ ನಿನ್ನೆಯಿಂದ ಹೊಸ ನಾಟಕ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಯತ್ನಾಳ್ ಡ್ರಾಮಾ ಕಂಪನಿ ಅವ್ರಿಗೆ ಮತ್ತೆ BJPಗೆ ಬರ್ತಾರಂತೆ. ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಏನೂ ಮಾತಾಡಲ್ವಂತೆ. ನಾವು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡುವಾಗ ಸಾಹೇಬ್ರು ಒಂದು ಸೇರಿಸಿ ಮಾತಾಡ್ತೀವಿ. ಈ ಅಯೋಗ್ಯರಿಗೆ ಏನಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಅಂತ ಮಾತಾಡೋಕ್ಕೆ? ಏನಾಗಿದೆ ಇದು ಪ್ರತಾಪ? ಇನ್ನು ನೆಕ್ಸ್ಟು ನಮ್ಮ ಅಶೋಕಣ್ಣ ಅವರು ಏನೇನೋ CT ರವಿ ಅವರು ನಿನ್ನೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ. CT ರವಿ ಅವರೇ, ನಾನು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ನೀವು ನನ್ನ ಜೊತೆ ಬಹಿರಂಗ ಚರ್ಚೆಯಲ್ಲಿ ಗೆದ್ದರೆ ನಾನೇ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ನಾನು CT ರವಿ ಅವ್ರಿಗೆ ಸವಾಲು, ನೀವು ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬನ್ನಿ. ನೀವು ನನ್ನ ಜೊತೆ ಗೆದ್ದರೆ ಪ್ರಿಯಾಂಕ್ ಸಾಹೇಬ್ರ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ.